ನಮ್ಮ ಮನೇಲಿ ಪ್ರತಿ ವರ್ಷ ದೀಪಾವಳಿ ಹಬ್ಬದ ದಿನ ನಾನು ನಮ್ಮ ಅಣ್ಣನ ಕೈಗೆ ರಾಖಿ ಕಟ್ತೀನಿ. ಆದ್ರೆ ಕಳ್ಳನ್ ಮಗ ಒಂದ್ ವರ್ಷನೂ ನನಗೆ ಗಿಫ್ಟೇ ಕೊಡಲ್ಲ ಅಂತಾನೆ. ಏನಾದ್ರೂ ಕೇಳಿದ್ರೆ ಸಾಕು, ತಂಗಿ ನನಗೇನೋ ನಿಂಗೆ ದೊಡ್ಡ ಗಿಫ್ಟ್ ಬೇಕೇನೆ ಅಂತ ಕತೆನೆ ಹೊಡಿತಾನೆ. ಬರ್ಲಿ ಬರ್ಲಿ ಅವ್ನು ಮಾಡ್ತೀನಿ. ಏನಮ್ಮ ಒಳ್ಳೆ ಮಾಡ್ತಾ ಇದೀಯಾ? ಏನೋ ನೀನಂತ ಅಣ್ಣ ಸಿಕ್ಕಿದಾನಲ್ಲ ಅಂತ ತಲೆ ಲೂಸ್ ತರಾಗಿ ಒಬ್ಬೊಬ್ಬೇ ಮಾತಾಡ್ಕೊತಾ ಇದ್ದೀನಿ. ಹೌದಾ? ಇವತ್ತು ಏನು ಅಂತ ಗೊತ್ತಾ? ಏನು? ದೀಪಾವಳಿ ಹಬ್ಬ. ನಂಗೆ ರಾಖಿ ಕಟ್ಟಲ್ಲ ನೀನು? ಹೋಗಲ್ಲೇ ಬಿಟ್ಟು ರಾಖಿ ಕಟ್ಸ್ಕೊತಾನೆ. ನಾನೇ ಕಾಸು ಹಾಕ್ಬಿಟ್ಟು ರಾಖಿ ತರೋದಂತೆ. ಅವ್ನು ₹1 ಗಿಫ್ಟೇ ಕೊಡಲ್ವಂತೆ. ಹೋಗೋ ಕಟ್ಕಿಡಲ್ಲ. ರಾಣಿ ಶ್ರುತಿ, ಏನೋ ತಂದಿದ್ದೀನಿ ಬಾರಮ್ಮ. ಏನ್ ತೋರ್ಸು? ತೋರ್ಸ್ಲೇಬೇಕಾ? ಕಾಗೆ ಹಾರ್ಸಲ್ಲ ಅಂದ್ರೆ ತೋರಿಸ್ತೀಯಪ್ಪ, ತೋರ್ಸು. ನೋಡು ನೀ ಏನ್ ತಂದಿದ್ದೀನಿ ಅಂತ. ನಾನ್ ನೋಡು ನಿನ್ಗೋಸ್ಕರ ಮರಿದೆ ಕೈಯಾರೆ ಸ್ವೀಟ್ ಮಾಡ್ಕೊಂಡು ರಾಖಿನ ತಂದಿದ್ದೀನಿ. ಸರಿ ಸರಿ ಬಾ ಕುತ್ಕೋ. ಕೊಡ ಇಲ್ಲಿ. ನಗಿಸಿಲಾಲಿಸಲು ಬದುಕೆ ಸಾಕಾಗದು ತಂಗಿ ನಿನ್ನ ಬಾಳ ಬೆಳಗಿಸಲು. ಈ ಜಗದ ಎಲ್ಲ ಸುಖ ನನಗೆ ತೃಣವಾಗಿದೆ. ಬೆಳೆದು ನಿಂತ ಮಗು ನನ್ನ ಜಗವಾಗಿದೆ. ತಂಗಿ ಇದ್ದರೆ ದೇವರನ್ನೇ ಬೇಡ ಎನ್ನುವೆ, ಪ್ರಾಣವನ್ನೇ